ನೋಡಿದ್ದೀನಿ ಸರ್. ಯಾರು ಇಷ್ಟ ಸರ್ ಗಿಲ್ಲಿ ಗಿಲ್ಲಿ ಯಾಕೆ? ಯಾಕೆ ತುಂಬ ಒಳ್ಳೆ ವ್ಯಕ್ತಿ ಸರ್. ಅವನ ಮಾತು ಕಾಮಿಡಿ ಇರ್ಬೋದು, ಅವನ ಸತ್ಯತೆ, ಅವನ ನಿಯತ್ತು ಅವನು ಎಲ್ಲೋ ಕಾಪಾಡ್ತು ಸರ್. ಅಲ್ಲಿರೋದು ಅಶ್ವಿನಿ ಮೇಡಮ್ ಅವರು. ಒಂದೇ ಮಾತು ಹೇಳ್ತೀನಿ ಮೇಡಮ್, ಶಕುನಿ ಅವಳು ನಾಟಕ ಬಣ್ಣ ಅಂದರೆ ಭಯಂಕರ ಬಣ್ಣ. ಅವಳು ಗೆಲ್ಲೋಕ್ಕೆ ಯಾರನ್ನ ಬೇಕಾದ್ರೂ ತುಳಿದಾಳೆ ಅಂತೇಳು. ಕಾವ್ಯ ಒಳ್ಳೆ ಸ್ನೇಹಿತರು, ಮುಂದೆ ಮ್ಯಾರೇಜ್ ಆಗ್ಬೋದು, ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗ್ಬೋದು. ಅವರು ಸಪೋರ್ಟ್ ಮಾಡಿದ್ರೆ ಗಿಲ್ಲಿ ನಂಬರ್ 1. ಯಾಕಂದ್ರೆ ಒಳ್ಳೆತನ ಇದೆ, ಅವಳಲ್ಲೂ ಒಳ್ಳೆತನ ಇದೆ. ಅದನ್ನೇ ಕೇಳಿ ಥರ ಬದಲಾಯಿಸೋದು ಅಶ್ವಿನಿ ಮೇಡಮ್. ಬಾಕಿಯವರೆಲ್ಲ ಬಿಡಿ ಇವತ್ತೆಲ್ಲ ಹೋಗ್ತಾರೆ, ಅವ್ರೇನಿಲ್ಲ. ಈಗ ಕೇಳಿ ಯಾವಾಗ ಆಚೆ ಕಡೆ ಹೋಯ್ತಾಳೆ ಟಾಪಲ್ಲಿ ಬರ್ತಾನೆ ಗಿಲ್ಲಿ. ಗೆಲ್ಲಿಲ್ಲ ಅಂದ್ರೆ ಯಾರು ಗೆಲ್ಬೇಕು? ಕಾವ್ಯ ಗೆಲ್ಬೇಕು ಮೇಡಮ್, ಕಾವ್ಯ ಗೆಲ್ಬೇಕು. ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಗೆಲ್ಬೇಕು 100% ಮೇಡಮ್. ಗಿಲ್ಲಿ ಗೆದ್ದೇ ಗೆಲ್ತಾರೆ. ಕಾವ್ಯಗೆ ಸಪೋರ್ಟ್ ಕೊಟ್ಟಿರೋದು ಗಿಲ್ಲಿನೇ. ಹೇಳ ಕೇಳ್ತೀವಿ ನಿಮ್ಗೆ ನಿಮಿಷ ಕೊಡ್ತೀವಿ. 2 ನಿಮಿಷ ಅವ್ರು ಮುಗಿಲ್ಲ. ನಿನ್ನೆ ಸುದೀಪ್ ಸರ್ ಇಂಡೈರೆಕ್ಟ್ ಆಗಿ ಗಿಲ್ಲಿ ನೀನ್ ಗೆಲ್ಲು ಅಂತ ಹೇಳಿದ್ದಾರೆ. ಖಂಡಿತ ಸರ್ ಇಂಡೈರೆಕ್ಟ್ ಹೇಳಿದ್ರೆ. ಯಾಕಂದ್ರೆ ಅವ್ನು ಒಳ್ಳೆತನ, ಅವ್ನು ನಡ್ಕೊಳ್ಳೋ ರೀತಿಲಿ, ಅವ್ನು ಪಡ ಮರಿದಿಲಿ ಅವ್ನು ಒಳ್ಳೆತನ ಎದ್ದು ಬಂದ ಕಾಣ್ತದೆ. ಈ ಕಾವ್ಯಂದು ನೋಡಿ, ಕಾವ್ಯನ ಅವರು ಕಿಚಾಯಿಸ್ಬೋದು, ರೇಗಿಸ್ಬೋದು, ಯಾವತ್ತೊಂದು ಹೆಣ್ತನ ಬಿಟ್ಕೊಂಡಿಲ್ಲ. ಅವ್ನು ಯಾವ ರೀತಿ ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು ಅದೇ ರೀತಿ ಗೌರವ ಕೊಡ್ತಾನೆ, ಬೇರೆಯವ್ರಿಗಲ್ಲ. ಅಲ್ವ ಸರ್? ಓಕೆ, ಧ್ರುವ ಅಂತ ಹೇಳ್ತಾರೆ. ಧ್ರುವ ಅಂತ ಗುಡಿ ಸರ್ ಒಂಥರ ಕೋತಿ ಇದ್ದಂಗೆ ಅವರು. ಇಲ್ಲಿ ಈ ಕಂಬಂದು ಇವನು ಚೆನ್ನಾಗಿದ್ರ ಪಕ್ಕಕ್ಕೆ ನೆಗತ್ತಾರೆ, ಅಲ್ಲಿದ್ದ ಪಕ್ಕಕ್ಕೆ ನೆಗತ್ತಾರೆ ಅಷ್ಟೇ. ಅವ್ರದ್ದೇನು ತಾತ್ಕಾಲಿಕ. ಫೈನಲ್ ಲಿಸ್ಟಲ್ಲಿ ಇಲ್ಲಿ ಅವರು ಖಂಡಿತ ಬಂದೇ ಬರ್ತಾರೆ ಸರ್. ಇನ್ನು ಧ್ರುವಂತವರು ಆಗಾಗ ರಕ್ಷಿತ್ ಆಗಿ ಬದಲಾಗ್ತಾರೆ, ಹೇಗೆ ಅನಿಸ್ತಿದೆ? ಸಬ್ಕಿ ತರ ಸಾವ್ನ ಒಂದೇ ಮಾತು ಕೇಳ್ಬೇಕಂದ್ರೆ ಅವ್ನು ಯಾವಾಗ ಅಂತಾನೆ ಯಾವಾಗ ಹೇಳ್ತಾನೆ ಅಂತ ಗೊತ್ತಿಲ್ಲ. ಒಂಥರ ಸಬ್ಗಿ ಇವತ್ತು ಇಲ್ಲಿರ್ತಾನೆ, ನಾಳೆ ಅಲ್ಲಿರ್ತಾನೆ. ಒಂದೇ ಮಾತು ಕೇಳ್ಬೇಕಂದ್ರೆ ಅವನೆಲ್ಲ ಬರಲ್ಲ ಸರ್. ಮತ್ತೆ ಇಲ್ಲಿ ತನಕ ಇದ್ದಾರಲ್ಲ ಸರ್, ಹೆಲ್ಮೆಟ್ ಹಾಕಿದ್ರೆ ಉಳ್ಕೊಂಡಿದ್ದಾರೆ. ಯಾರು ಇರ್ತಾರೆ ಈ TRP ಅವ್ನು ಮಾಡ್ಬೇಕಲ್ಲ. ಇವನು ಕಾಲ್ ಕೋಳಿ ಜಳ ಇರ್ತಲ್ಲ ಸರ್, ಇದು ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅವ್ರು ಇಟ್ಕೊಂಡ್ರೆ ಅಷ್ಟೇ. ವಾರ ಹೋಗ್ಬೋದೇನೋ ಅಂತ ಅನ್ಕೋತೀನಿ ನಾನು. ಮತ್ತೆ ಯಾವಾಗಲೂ ಈಗ ಅಶ್ವಿನಿ ಮತ್ತೆ ಧ್ರುವಂತ ಒಟ್ಟಾಗಿ ಗಿಲ್ಲಿ ಮೇಲೆ ಜಗಳಕ್ಕೆ ಹೋಗ್ತಾರೆ, ಹೇಗೆ ಅನಿಸ್ತಿದೆ? ಅದೇ ಮುಂದಕ್ಕೆ ಬರ್ತಾರಲ್ಲ ಗಿಲ್ಲಿ ಗೆದ್ಬಿಟ್ರೆ ನಮ್ ಗೆಲ್ಬೇಕಂತ ಅವ್ರು ಪಾಠ ಅಂತಿರೋದು. ಗಿಲ್ಲಿಗೆ ಬಿಟ್ಕೊಡ್ಬಾರ್ದು ಚಾನ್ಸ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಬಂದ ಫ್ಯಾಮಿಲಿಗಳೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಹೊರತು ಅಶ್ವಿನಿಗೆ ಸಪೋರ್ಟ್ ಮಾಡಿಲ್ಲ. ಪ್ರತಿಯೊಂದು ಫ್ಯಾಮಿಲಿ ಬಂದು ಪ್ರತಿಯೊಬ್ರು ಗಿಫ್ಟ್ ಕೊಟ್ಟಿದ್ದಾರೆ, ಗಿಲ್ಲಿಗೆ ಯಾರಿಗೂ ಕೊಟ್ಟಿಲ್ಲ. ಇವ್ರಿಗೆಲ್ಲ ಮನಸ್ಸಲ್ಲಿ ಗಿಲ್ಲಿ ಗೆದ್ದೋಗೈತೆ, ಗಿಲ್ಲಿ ಗೆದ್ಕೊಂಡಾನೆ, ಇವನ್ನ ತುಳಿಬೇಕು ಅಂತ ಈಗ ಟ್ರೈ ಮಾಡ್ತಾವ್ರೆ. ಓಕೆ, ಇನ್ನು ಗಿಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟು ಗಿಲ್ಲಿಗೆ ಬ್ರಾಸ್ಲೆಟ್ ಕೊಡ್ತಾರೆ. ಅದನ್ನ ನೆನ್ನೆ ಗಿಲ್ಲಿ ಹೇಳ್ತಿದ್ರು ನನಗೆ ಎಂಗೇಜ್ಮೆಂಟ್ ಆಗೈತೆ ಅಂತ, ಎಂಗೇಜ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಹೇಗೆ ಅನಿಸ್ತಿದೆ? ಸರ್ ಒಂದು ಮಾನವೀಯತೆಯನ್ನು ಕೊಟ್ಟರು ಸರ್, ಅದು ತಪ್ಪ ತಿಳ್ಕೊಬಾರ್ದು. ಅಲ್ಲ, ಗಿಲ್ಲಿನೇ ಹೇಳಿರೋದಲ್ವಾ ಎಂಗೇಜ್ಮೆಂಟ್ ಕೊಟ್ಟಿರೋದು ಅಂತ. ಈಗ ಸ್ಟಾರ್ಟಿಂಗ್ ಕಾಮಿಡಿಗೆ ಇರೋದು, ಅದನ್ನ ಕಾಮಿಡಿ ತಗೋತಾರ ಹೊರತು ಸೀರಿಯಸ್ ತಗೊಳ್ಳಲ್ಲ. ಒಳ್ಳೆ ಅವ್ರನ್ನ ಏನಪ್ಪ ಅಂದ್ರೆ ನಮ್ಮ ರಘುವಣ್ಣನ ಕಿತ್ಕೋಬೇಕು ಅಂತ ಭಾಳ ಆಟ ಆಡಿಸ್ತರು. ಅವಳು ಒಳ್ಳೆ ಸ್ನೇಹಿತರು ಸರ್, ಅವ್ರು ಯಾರು ಬಿಟ್ಕೊಡಲ್ಲ. ಅವ್ರು ಒಳ್ಳೆತನ ಚೆನ್ನಾಗಿದೆ. ಈಗ ರಘು ಮತ್ತೆ ಗಿಲ್ಲಿ ಕಾಮಿಡಿ ಹೇಗೆ ಅನಿಸಿದೆ ಸರ್? ರಘು ಇರೋದೇ ಗಿಲ್ಲಿಯಿಂದ. ಗಿಲ್ಲಿ ಇತ್ತು ಅಂದ್ರೆ ಇಡೀ ಕಾರ್ಯಕ್ರಮ ಅದ್ಭುತ ನಡೆಯುತ್ತೆ ಸರ್. ಗಿಲ್ಲಿ ಇರ್ಬೇಕು ಮೇನಾಗಿ. ಪ್ರತಿ ಒಂದು ಎಪಿಸೋಡಲ್ಲೂ ಕೂಡ ಗಿಲ್ಲಿ ಟಾಪಲ್ಲಿ ಇರ್ತಾನೆ. ಇದ್ದೇ ಅವನೇ, ಗೆಲ್ಲದೆ ಅವನು ಸರ್. ರಕ್ಷಿತ ಹೇಗೆ ಆಡ್ತಿದ್ರೆ ಸರ್? ಅದು ಒಂಥರ ಮೂಗು ಸರ್. ಒಂದೇ ಮಾತು ಕೇಳ್ಬೇಕಾದ್ರೆ ಮೂಗು. ಈಗ ಮಾತಾಡೋದು ಇನ್ನು ಸೆಕೆಂಡ್ ಗೊತ್ತಾಗಲ್ಲ. ಅದು ಮೂಗು ಥರ. ಅದು ಏನು ಮಾತಾಡ್ತೀವಿ ಅದು ಒಂದೇ ಅರ್ಥವಾಗಲ್ಲ. ಒಂದ್ಸತಿ ನನಗೆ ಅರ್ಥವಾಗಲ್ಲ ಅವ್ರು ಮಾತಾಡೋದೆ. ಸಿಲು ಥರ ಆಡ್ತಾರೆ ಅವರು. ಏನೋ ಒಂದು ಕಾಮಿಡಿ ಪೀಸ್ ಇಟ್ಕೊಂಡ್ರೆ ಸರ್ ಅಷ್ಟೇ. ಕಾಮಿಡಿ ಪೀಸ್ ಅಂತ ಕಾಮಿಡಿ ಪೀಸ್ ಇಟ್ಕೊಂಡ್ರೆ ಅವ್ನ ಮಾತು ಸುದೀಪ್ ಅವರೇ ನಿಂತ್ಕೊಳಕ್ಕಾಗಲ್ಲ. ಭಾಳ ಅವ್ರ ಒಂದ್ಸತಿ ಅವ್ರಿಗೆ ಯೋಚನೆ ಮಾಡ್ತಾರೆ, ಏನು ಹೇಳೋದು ಅಮ್ಮ. ಎಷ್ಟೋ ಬರೀ ಅದು ವೈರಲ್ ಆಯ್ತು, ಕನ್ನಡದ ವೈರಲ್ ಆಗುತ್ತೆ. ಎಷ್ಟು ಅದ್ಭುತ ಬಂತ. ಅವ್ರು ಸುದೀಪ್ ಅವ್ರು ತಡ್ಕೊಳಕ್ಕಲ್ಲ, ಅಷ್ಟೊಂದು ಖುಷಿ ಪಟ್ಟರು ಸರ್. ಅದೊಂದು ಎಪಿಸೋಡ್ ಅದು. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ತಾರೆ? 5 ಜನ ಯಾರು ಇರ್ತಾರೆ ಅಂತ? ರಘುವರ್ ಇರ್ತಾರೆ. ಅಲ್ಲ, ಟೋಟಲ್ 5 ಜನ. 5 ಜನ ಹೆಸರು ಹೇಳಿ. ಯಾರು ಇಲ್ಲಿ ಜೊತೆಗೆ 4 ಜನ ಯಾರು ಇರ್ತಾರೆ? ಕಾವ್ಯ, ಅಶ್ವಿನಿ ಇರ್ತಾಳೆ, ರಘು ಇರ್ತಾರೆ, ಬಿಟ್ರೆ ರಕ್ಷಿತ್ ಇರ್ತಾರೆ. ಯಾರು ಗೆಲ್ಬಾರ್ದು? ಅಶ್ವಿನಿ ಗೆಲ್ಬಾರ್ದು ಸರ್. ಅವಳು ಸಂಗುಣಿ, ಅವಳು ಅವಳು ಟಾಪ್ 5 ಬರೋಕೆ ಯೋಗ್ಯತೆನೇ ಇಲ್ಲ. ಅವಳು ಟಾಪ್ 5 ಬರಬಾರ್ದು ಅನ್ಕಂದಿನಿ. ಅವಳ ಆ ಯೋಗ್ಯತೆನೇ ಇಲ್ಲ ಅವಳಿಗೆ. ಯಾಕೆ ಸರ್ ಅಷ್ಟೊಂದು ಪ್ರೆಸ್ಟೇಷನ್ ಆಗಿದೆ ಅವ್ರ ಮೇಲೆ? ಸರ್ ನಿಯತ್ತಾಗಿ ಆಟಾಡ್ಬೇಕು ಸರ್. ಅವ್ರ ಮಾತಿತ್ರ ಬರೀ ಬೇರೆ ಬೇರೆ ಮಾತು. ಯಾರು ಅವ್ರ ಅಮ್ಮನ್ನ ಅವ್ರ ಏನೋ ಇವ್ರು ಅಂದ್ಬಿಡ್ತಾಳೆ. ಆಮೇಲೆ ಸೆಕೆಂಡು ಇವಳೇ ಸಮಾಧಾನ ಮಾಡಕ್ಕೆ ಹೋಯ್ತಾಳೆ. ಆ ಥರ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಸರ್. ನಿಯತ್ತಾಗಿ ಆಡ್ಬೇಕು. ಎಷ್ಟು ಕಾಮಿಡಿಯಾಗಿ ಆಡ್ತಾನೆ. ಆಮೇಲೆ ಅವರು ದಕ್ಷ ತೋರಿಸ್ತಾರೆ ಕಾವ್ಯ ಅವರು. ಬೇರೆಯವ್ರು ಆಗಲ್ಲ. ಗಿಲ್ಲಿ ಸಾದಾ ಮುಂಚೆ ಮಂಡ್ಯ ರೈದ ಕೆಟಿ ಹಾಕೋದು ನಡತ್ತಾನೆ, ಬರೀ ನಡತ್ತಾನೆ. ಅವ್ರಿಗೆ ದಕ್ಷ ತೋರಿಸ್ಕೊಳ್ಳೋದು. ಅರುಣ್ ಮಂಗ ಗೆಲ್ಲಿ ಮುಂದಕ್ಕೆ ಬರ್ರಿ ಸರ್. ಬನ್ನಿ ನಿಕ್ಕೊಂಡು ರಾಜನಾಗೆ ಬಂದ ಗಿಲ್ಲಿ. ಜೈ ಗಿಲ್ಲಿ.